ಭವ್ಯ. ಎಸ್ ಮ್ಯಾಮ್. ಯಾಕೆ ತುಂಬಾ ಸೊಫಿಸ್ಟಿಕೇಟ್ ಆಗಿ ಕಾಣಿಸ್ತಾ ಇದ್ದಾರೆ ಇಬ್ರು? ಮ್ಯಾಮ್ ಈ ಬಾಕ್ಸ್ ನೋಡಿದಾಗೆಲ್ಲ ನಂಗೆ ತುಂಬ ತಲೆನೋವು. ಈ ಬಾಕ್ಸ್ ನೋಡಿದಾಗ ಏನು ತಲೆನೋವು? ಅಲ್ಲ ಮ್ಯಾಮ್, ಇಷ್ಟು ದೊಡ್ಡ ಬಾಕ್ಸ್ಗೆ 2.5 ವಯಸ್ಸು ಮಗುಗೆ ಇಷ್ಟು ರೈಸ್ ಕೊಟ್ಬಿಟ್ಟು ತಿನ್ಸಿಲ್ಲ ಅಂತ ಬಾಕ್ಸ್ನ ಸ್ಕೂಲ್ ಮುಂದೆನೇ ಚೆಕ್ ಮಾಡ್ಬಿಟ್ಟು ಯಾಕೆ ತಿನ್ಸಿಲ್ಲ ಅಂತ ಹೇಳ್ತಾರೆ. ನಾನು ತಿನ್ನಿಸ್ಬೇಕಾ ಇಲ್ಲ ಓದಿಸ್ಬೇಕಾ ಇಲ್ಲ ಮಕ್ಕಳಿಗೆ ಹೆಲ್ತ್ ಕೇರ್ ಹೇಳಬೇಕಾ ಅನ್ನೋದು ನಂಗೆ ಗೊತ್ತಾಗ್ತದೆ. ಸೇಮ್ ಸಮಸ್ಯೆ. ಎಸ್ ಮ್ಯಾಮ್. ಸೊ ಅದಕ್ಕೆ ಇಬ್ಬರು ಹುಡ್ಕೊಂಡು ಬಂದಿದ್ದೀರಾ, ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಮ್ಯಾಮ್, ಆ ತಂದೆ ತಾಯಿಗೆ ಫಸ್ಟು ಪ್ರಶ್ನೆ ಮಾಡಿ, ನಿಮ್ಮ ಮನೇಲಿ ಮಗು 2.5 ವರ್ಷದಿಂದ ಇದೆ. 2.5 ವರ್ಷದಿಂದ ಇರುವಂಥ ಮಗು ಶಾಲೆಗೆ ಬರೋದಕ್ಕೆ ಮುಂಚೆ ಬೆಳಗ್ಗೆ ನೀವು ಕಳಿಸ್ತಾ ಇದ್ದಂಥ ಬ್ರೇಕ್ಫಾಸ್ಟ್ ಇಷ್ಟು ದೊಡ್ಡ ಡಬ್ಬದಲ್ಲಿ ಹಾಕಿ ಪ್ಲೇಟ್ಗೆ ಹಾಕ್ಕೊಂಡು ಅಷ್ಟು ಅನ್ನ ತಿನ್ನಿಸ್ತಿದ್ರ ನೀವು ಅಂತ. ಕರೆಕ್ಟ್. ಫಸ್ಟ್ ಕ್ವೆಶನ್ ಅವರನ್ನ ಕೇಳಬೇಕು, ಈ ಬಾಕ್ಸ್ ತುಂಬ ಇರುವಂಥ ಅನ್ನನ ತಟ್ಟೆಗೆ ಹಾಕ್ಕೊಂಡು ಮೇಡಮ್ ತಿನ್ನಿಸ್ತಿದ್ರ? ಒಂದು. ಇನ್ನೊಂದು, ಅಷ್ಟು ಅನ್ನ ನೀವು ತಿನ್ನಿಸಿದಾಗ ಆ ಮಗು ಅದನ್ನು ತಿಂತಿದ್ದ? ಓಕೆ. ಸೊ ಯಾಕೆ ಈ ಪ್ರಶ್ನೆ ನನ್ನನ್ನು ಕೇಳ್ತಿದ್ದೀರಾ ಮೇಡಮ್? ನಾನು ತಿನ್ನಿಸ್ತಿದ್ದೆ ಮೇಡಮ್. ಹೇಗೆಲ್ಲ ತಿನ್ನಿಸ್ತಿದ್ರಿ? ಎತ್ಕೊಂಡು ಕಂಕ್ಲಲ್ಲಿ ಇಟ್ಕೊಂಡು ಮುದ್ದಾಡಿಕೊಂಡು ಟಿವಿ ತೋರಿಸ್ಕೊಂಡು ಅವರ್ಸ್ ಟುಗೆದರ್ ಮಗುಗೆ ರೋಡಲ್ಲಿ ಓಡಾಡಿಸ್ಕೊಂಡು ತಿನ್ನಿಸ್ತಿದ್ರಿ ಅಲ್ವಾ? ಸೊ ಅಂಥ ಮಗುಗೆ ನೀವು ಕೊಡ್ತಾ ಇದ್ದಿದ್ದು ಏನು ಕೇರು? ಇಂಡಿವಿಜುವಲ್ ಕೇರು. ಯಾವುದಕ್ಕೆ? ತಿನ್ನೋದಕ್ಕೆ. ಈಗ ಮಗು ಶಾಲೆಗೆ ಬಂದಿದೆ, ಇಲ್ಲಿ ಮಗುಗೆ ಕೇವಲ ತಿನ್ನೋದಷ್ಟೇ ಅಲ್ಲ, ಇಲ್ಲಿ ಕಲಿಯೋ ಕೆಲಸ ಇದೆ. ಹೌದು ಅಲ್ವಾ? ಹೊಸ ವಿಚಾರಗಳನ್ನ ಮಗು ಏನು ಮಾಡಬೇಕಾಗಿದೆ? ತಿಳ್ಕೋಬೇಕಾಗಿದೆ. ಇಸ್ಂಟ್ ಇಟ್? ಸೊ ಹಾಗೆ ಇಲ್ಲಿ ಮಗುಗೆ ಒಳಗಡೆ ಬರೋದು ಗೊತ್ತು, ಪ್ರಯರ್ ಅಟೆಂಡ್ ಮಾಡೋದನ್ನ ಕಲಿತಿದೆ, ಸೆಲ್ಫ್ ಆಗಿ ಮಗು ಕುತ್ಕೊಂಡು ನ್ಯಾಪ್ಕಿನ್ ಹಾಕ್ಕೊಂಡು ಬಾಕ್ಸ್ ತಕ್ಕೊಂಡು ಕುತ್ಕೊಂಡು ತಿನ್ನೋದನ್ನ ಕಲಿಬೇಕಾಗಿದೆ ಸ್ಕೂಲಲ್ಲಿ. ಅದನ್ನು ಕಲಿಯೋದಕ್ಕೆ ಮುಂಚೆ ಆ್ಯಸ್ ಎ ಪೇರೆಂಟ್, ಇನ್ಸ್ಟೆಡ್ ಆಫ್ ಪೇರೆಂಟ್, ನೀವಲ್ಲಿ ಜಸ್ಟ್ ಏನು ಮಾಡ್ತಿದ್ದೀರಾ, ಅಷ್ಟು ಮಕ್ಕಳಿಗೆ, ಅವರಿಗೆ ಒಂದೇ ಮಗು, ಅವ್ರು ಅಷ್ಟು ಟೈಮ್ ಕೊಟ್ಟು ತಿನ್ನಿಸ್ತಿದ್ರು. ನಿಮಗಿಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ ಒಂದು 20 ಜನ ಒಂದು ಕ್ಲಾಸಲ್ಲಿ ಇರ್ತಾರೆ. ಅಷ್ಟು ಮಕ್ಕಳಿಗೆ ನೀವು ತಿನ್ನಿಸ್ಬೇಕಂದ್ರೆ ಕೇವಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಪಾಪುಗೆ ತಿನ್ನಿಸ್ಬಿಟ್ಟು ಮನೆಗೆ ಕಳಿಸ್ತೀವಿ. ಹೌದು ಅಲ್ವಾ? ಹೌದು. ಸೊ ಹಾಗಾಗಿ ನೀವಿಲ್ಲಿ ಏನು ಮಾಡ್ತೀರಾ ಮಗುಗೆ ಅಂದರೆ, ನ್ಯಾಪ್ಕಿನ್ ಹಾಕೊಂಡು ಕುತ್ಕೊಂಡು ತಿನ್ನೋದನ್ನು ಕಲಿಸ್ತೀರಾ. ನಾನು ಕೇಳ್ತಾ ಇದ್ದೀನಿ, ಇದಕ್ಕೆ ಮುಂಚೆ ಸ್ಕೂಲಿಗೆ ಬರೋಕ್ಕೆ ಮುಂಚೆ ನಿಮ್ಮ ಮಗುಗೆ ಈ ಥರ ನ್ಯಾಪ್ಕಿನ್ ಹಾಕಿ ಕೂರಿಸಿ ಇಂಡಿವಿಜುವಲ್ ಆಗಿ ತಿನ್ನು ಅಂತ ನೀವು ಬಿಟ್ಟಿದ್ದಿದ್ರೆ ನಿಮ್ಮ ಮಗು ಎಷ್ಟು ತಿಂದಿರ್ತಿತ್ತು, ಅದು ತಿನ್ನೋದಕ್ಕೆ ಮಗು ಎಷ್ಟು ಕಷ್ಟಪಡ್ತಿತ್ತು, ನಿಮಗೆ ಆ ಮಗುವಿನ ಸಮಸ್ಯೆ ಮೊದಲು ಅರ್ಥ ಆಗ್ತಿತ್ತು. ಚೆನ್ನಾಗಿ ಅನ್ನ ಸ್ಮ್ಯಾಶ್ ಮಾಡ್ತಿದ್ರಿ, ಉಂಡೆ ಕಟ್ತಿದ್ರಿ, ಹಾಕಿ ತುರುಕ್ತಿದ್ರಿ, ನೀರಿ ಕಡೆ ತುರುಕ್ತಿದ್ರಿ, ಇಸ್ಂಟ್ ಇಟ್? ನೀವು ಹೀಗೆ ಎಲ್ಲ ಊಟ ಮಾಡಿಸ್ತಿದ್ದು. ಇಲ್ಲಿ ಮಾತ್ರ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಒಂದೇ ಅನ್ನ, ಡಿಫ್ರೆಂಟ್ ಕಲರ್ಸಲ್ಲಿ ಒಂದೊಂದು ಬಾಕ್ಸು ತುಂಬಿ ಕಳಿಸಿದಾಗ ಮಗು ಏನು ಮಾಡಬೇಕು? ನೀವು ಕಲಿಸಿದ್ದೀರಾ ಪೇರೆಂಟಾಗಿ ಇಂಡಿವಿಜುವಲ್ ಆಗಿ ಕುತ್ಕೊಂಡು ತಿನ್ನೋವಂಥದ್ದು? ಹಾಗಾದರೆ ಇಂಡಿವಿಜುವಲ್ ಆಗಿ ಮಗು ಕುತ್ಕೊಂಡು ತಿನ್ನೋದು ನೀವು ಕಲಿಸಿದ್ದೇ ಆಗಿದ್ದರೆ ಮಗು ಯಾಕೆ ತಿಂದಿಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಿತ್ತು. ನೀವು ಅದನ್ನು ಕಲಿಸ್ದಿರೇ ಸ್ಕೂಲಿಗೆ ಕಳಿಸಿದ್ದೀರಾ. ಇಲ್ಲಿ ಕುತ್ಕೊಂಡು ನೀವು ಟೀಚರ್ಸ್ನ ತಿನ್ನಿಸಿ ಅಂತಿದ್ದೀರಾ. ನಿಮ್ದೊಂದು ಮಗುಗೆ ನೀವು ತಿನ್ಸೋದಕ್ಕೆ ಎಷ್ಟು ಟೈಮ್ ಕೊಡ್ತಿದ್ರಿ, ಆ ಥರ 20 ಮಕ್ಳಿಗೆ ಅವ್ರು ಟೀಚರ್ಸ್ ಟೈಮ್ ಕೊಟ್ಟರೆ ಅವ್ರು ಯಾವಾಗ ಓದಿಸ್ತಾರೆ, ಯಾವಾಗ ಬರೆಸ್ತಾರೆ, ಯಾವಾಗ ಡೈರಿ ಬರೀತಾರೆ? ಒಂದಿದ್ರೆ ಜಗಳ ಆಡುತ್ತೆ, 2 ಇದ್ದರೆ ಜಗಳ ಆಡ್ತಾರೆ. ಇಲ್ಲಿ 20 ಜನ ಇಲ್ಲೊಂದು ಮಗುಗೆ ತಿನ್ನಿಸ್ತಾ ಇದ್ರೆ ಮುಖ ಮೂತಿ ಎಲ್ಲ ಪರ್ಚ್ಕೊಳ್ತಾರೆ ಮಕ್ಕಳು. ಅದನ್ನು ಹ್ಯಾಂಡಲ್ ಮಾಡಬೇಕಲ್ವಾ? ಇದು ಸಮಸ್ಯೆ. ಮೊದಲನೇದಾಗಿ ನೀವು ತಂದೆ ತಾಯಿಗೆ ಹೇಳಬೇಕು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ನಿಮ್ಮ ಕರ್ತವ್ಯಗಳನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅರ್ಥ ಒಂದು ತಂದೆ ತಾಯಿ ಅಂದಿದ ತಕ್ಷಣವೇ ಮಗು ತಿನ್ನಬೇಕು ಅನ್ನೋದು ಅವ್ರ ತಂದೆ ತಾಯಿ ವಿಶ್. ಅದೇ ನೀವು ಹೇಳಬೇಕು, ನೀವು ಬಿಗಿನಿಂಗಿಂದ ಪಾಪುಗೆ ಫೀಡ್ ಮಾಡ್ಕೊಂಬಂದಿರೋದು ಹೀಗೆ ಮ್ಯಾಮ್, ಇಲ್ಲಿ ಬಂದಾಗ ಪಾಪುಗೆ ಇಷ್ಟಪಟ್ಟಿದ್ದನ್ನು ಕೊಡಿ, ಚೆಲ್ಕೊಳ್ದಿದ್ದಂಥದ್ದು ಕೊಡಿ. ಫಸ್ಟ್ ಆಫ್ ಆಲ್ ಅನ್ನ ಸಾರು ಯಾರಿಗೆ ಇಷ್ಟ? ಸೊ ಕೊಡಲ್ಲ. ಇನ್ನೊಂದು ಕೆಲಸ ಮಾಡ್ತೀರಾ ನೀವು ಪೇರೆಂಟ್ಸ್, ಇಷ್ಟಿಷ್ಟುದ್ದ ಬಿಸ್ಕೆಟ್ ಪ್ಯಾಕೆಟ್ ಹಾಕ್ತೀರಾ ಸ್ಕೂಲ್ಗಳಿಗೆ. ಮನೇಲಿ ಅನ್ನ ಸಾರು ಕೊಡ್ತಿದ್ರಿ ಬಿಸಿ ಬಿಸಿ, ಇಲ್ಲಿ ಕೊಡ್ತೀರಾ ಇಷ್ಟುದ್ದ ಬಿಸ್ಕೆಟ್ ಪ್ಯಾಕೆಟ್.
ಆ ಒಂದು ಬಿಸ್ಕೆಟ್ ಪ್ಯಾಕೆಟಲ್ಲಿ ಎಷ್ಟು ಮೈದಾ ಇರುತ್ತೆ ಅದನ್ನು ತಿಂದಂಥ ಮಗು ಕರಳು, ಸೊ ಲಾರ್ಜ್ ಇಂಟೆನ್ಸ್ಟೈನ್ ಆಗಿರ್ಬೋದು, ಸ್ಮಾಲ್ ಇಂಟೆನ್ಸ್ಟೈನ್, ಅದನ್ನು ಕರಗಿಸ್ಕೊಳ್ಳೋ ಶಕ್ತಿ ಒಳಗಿದೆಯಾ ಫಸ್ಟ್ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಮಗು ಬೇದಿ ಮಾಡ್ಕೊಂತು ಸ್ಕೂಲ್ ಒಳಗಡೆ, ಯಾಕೆಂದರೆ ನೀವು ಬಿಸ್ಕೆಟ್ ಸ್ಟಾರ್ಟ್ ಮಾಡಿದ್ರಿ ಸ್ಕೂಲಿಗೆ ಕಳಿಸಿದಾಗಿಂದ ಬಾಕ್ಸಲ್ಲಿ ಬಿಸ್ಕೆಟೇ ಬರ್ತಿದೆ. ಬಿಸ್ಕೆಟ್ ತಿಂದು ಮಗುಗೆ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗಲ್ಲ, ಅನ್ ಟೈಮಲ್ಲಿ ಮಗು ಮೋಷನ್ ಮಾಡ್ಕೊಳ್ತಿದೆ, ಹೆವಿ ಸ್ಮೆಲ್ ಕ್ರಿಯೇಟ್ ಆಗ್ತಿದೆ, ಇನ್ಫೆಕ್ಷನ್ ಆಗುತ್ತೆ. ಕಾರಣ ಸ್ಕೂಲ ನೀವು ಬದಲು ಮಾಡಿರೋಂಥ ಮೆಥಡ್, ಇಸ್ಂಟ್ ಇಟ್? ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ಪೇರೆಂಟ್ ಆಗಿ ನಾವು ತಿಳ್ಕೋಬೇಕಾಗಿದ್ದೇನು ಅಂತ ಹೇಳಿದ್ರೆ, ನನ್ನ ಮಗುನ ನಾನು ಶಾಲೆಗೆ ಹೊಂದಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಈಗ ನೋಡಿ, ನೀವೊಂದು ಟ್ರಿಪ್ ಹೋಗ್ತೀರಲ್ಲ, ಸೊ ಮಕ್ಕಳನ್ನ ಕರ್ಕೊಂಡು ಏನೇನೆಲ್ಲ ತೊಗೊಂಡು ಹೋಗ್ತೀರಾ ಹೊಸ ಪ್ಲೇಸ್ಗೆ ಹೋದಾಗ? ಒಂದು ಫಸ್ಟು ಮೆಡಿಷನ್ಸ್ ಅಪ್ಪ, ಡೋಲೋ ಇರಬೇಕಪ್ಪ, ಜ್ವರ ಬಂದರೆ ಅದು ಬೇಕಪ್ಪ, ಇದು ಬೇಕಪ್ಪ, ಅಯ್ಯೋ ನನ್ನ ಮಗುಗೆ ಸ್ವೆಟರ್ ಬೇಕಪ್ಪ, ಅಡಿಷ್ನಲ್ ಆಗಿ ನನ್ನ ಮಗುಗೆ ಇದು ತೊಗೊಂಡು ಹೋಗ್ಬೇಕು, ಇದು ಅಡಿಷ್ನಲ್ ಆಗಿ ನೀವು ಕ್ಯಾರಿ ಮಾಡ್ತೀರಾ. ಅಂದರೆ ಜಸ್ಟ್ 1 ದಿನ 2 ದಿನ ಹೊಸ ಜಾಗಕ್ಕೆ ಹೋಗೋದಕ್ಕೆ ನೀವು ಇಷ್ಟೆಲ್ಲ ಮಗುಗೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಾದರೆ, ಒಂದು ಶಾಲೆಗೆ ಮಗುನ ಕಳಿಸೋದಕ್ಕೆ ನೀವು ಅಂತ ರೆಡಿ ಆದಾಗ ನೀವು ತಂದೆ ತಾಯಿಯಾದವರು ನಾನು ಮಗುಗೆ ಏನೆಲ್ಲ ಅಲ್ಲಿ ಸಪೋರ್ಟಿವ್ ಆಗಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಗು ಅಲ್ಲೋಗಿ ಅಡ್ಜಸ್ಟ್ ಆಗಲಿಕ್ಕೆ ಒದ್ದಾಡುತ್ತಲ್ವಾ? ಇಲ್ಲಾದರೂ ನೀವು ಜೊತೆಗಿರ್ತೀರಾ ಟ್ರಿಪ್ ಹೋದಾಗ, ಅಲ್ಲಿ ನೀವು ಜೊತೆಗಿಲ್ಲ ಅಂದಾಗ ನಿಮ್ಮ ಮಗು ಆ ಹೊಸ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟಪಡಲ್ಲ ಸರ್. ಇದು ಸಮಸ್ಯೆ ಸರ್. ಸಮಸ್ಯೆನ ನೀವು ಟೀಚರ್ಸ್ ಆಗಿ ಮೊದಲು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕರ್ತವ್ಯನ ನೀವು ತಿಳ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಟೀಚರ್ಸ್ಗೆ ಒಂದು ಗ್ರೇಟ್ ಸಲ್ಯೂಟ್. ಫಸ್ಟ್ ಆಫ್ ಆಲ್ ಪ್ರೀ ಸ್ಕೂಲ್ ಟೀಚರ್ಸ್ಗೆ. ಮನೇಲಿ ನಂದು ಒಂದು ಪುಟಾಣಿ ಮಗುನ ಸಂಭಾಳ್ಸೋಕ್ಕೆ ನನಗೆ ಆಗಲ್ಲ, ಅಂಥದ್ದು ನಾನು ಮೊಬೈಲ್ ಕೊಟ್ಟು ಕೂರಿಸ್ತಿರ್ತೀನಿ ಮನೇಲಿ. ಹಂಗಿರಬೇಕಾದ್ರೆ ಅಷ್ಟೊಂದು ಮಕ್ಕಳನ್ನ ನಿಮ್ಮ ಒಂದು ಪೇಷನ್ಸಿಂದ, ಒಂದು ಒಳ್ಳೆ ಇಂಟೆನ್ಸಿಟಿಯಿಂದ ಅವ್ರಿಗೆ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ನೀವು ಟೈಮ್ ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ಐ ಸಲ್ಯೂಟ್ ಯು ಬೋತ್ ಆಫ್. ನೀವು ಫಸ್ಟ್ ಆಫ್ ಆಲ್ ಬೇಜಾರಾಗಬೇಡಿ, ಅದು ಸಮಸ್ಯೆ ಅವ್ರದ್ದು, ಅವರು ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿವರೆಗೂ ಕೂಡ ಪೇಷನ್ಸಿಂದ ಅವರಿಗೆ ಅರ್ಥ ಮಾಡಿಸಿ. ಕಾರಣ ಗೊತ್ತಿಲ್ಲ, ಯಾಕಂದರೆ ಅವರು ಪ್ರೀ ಸ್ಕೂಲ್ ಒಳಗಡೆ ಬಂದು ಆ 20 ಮಕ್ಕಳನ್ನು ಹ್ಯಾಂಡಲ್ ಮಾಡಿಲ್ಲ. ಅವರು ತಿನ್ನಬೇಕಾದ್ರೆ ಏನು ಕಷ್ಟಪಡ್ತಾರೆ ಮಕ್ಕಳು, ಅದನ್ನು ಅವರು ಕಣ್ಣಲ್ಲಿ ನೋಡಿಲ್ಲ. ಸೊ ಹಾಗಾಗಿ ಅವರು ಪ್ರೀತಿ ತೋರಿಸ್ತಾರೆ. ನನ್ನ ಮಗು ಅನ್ನ ತಿಂದಿಲ್ಲ ಅನ್ನೋದನ್ನು ತೋರಿಸ್ತಾರೆ, ಯಾಕಂದರೆ ಆ ಅನ್ನಕ್ಕೆ ಎಫರ್ಟ್ ಹಾಕಿರ್ತಾರೆ ಮಾಡೋಕ್ಕೆ. ಅದಕ್ಕೆ ಪ್ರೀತಿಯಿಂದ ನನ್ನ ಮಗು ತಿನ್ನಲಿ ಅಂತ ಪ್ರೀತಿ ಕೊಟ್ಟಿರ್ತಾರೆ. ಅದು ವಾಪಸ್ ಹೋಗುತ್ತಲ್ಲ, ಅದು ಫೀಲ್ ಮಾಡ್ತಾರೆ. ಅದು ಒಂದು ಅರ್ಥ ಮಾಡ್ಕೋಬೇಕು, ಅಷ್ಟನ್ನು ಮಗು ಮನೇಲಿ ತಿಂತಿತ್ತ ಅಂತ. ಸೊ ಹಾಗಾಗಿ ಮೇಜರಾಗಿ ನಾನು ಹೇಳೋದು ರಾಜೇಶ್, ಬೇಜಾರಾಗಬೇಡಿ. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿ. ಒಂದಲ್ಲ ಒಂದು ಟೈಮಲ್ಲಿ ನಿಮ್ಮ ಒಂದು ವರ್ಕು ಎಫಿಷಿಯನ್ಸಿ ಆ ತಂದೆ ತಾಯಿಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನೀವಿಬ್ಬರು ಕೂಡ ಪ್ರೀ ಸ್ಕೂಲ್ನ ಮ್ಯಾನೇಜ್ ಮಾಡುವಂಥ ಗ್ರೇಟ್ ಪೀಪಲ್. ಸೊ ಹಾಗಾಗಿ ನಾನು ಹೇಳೋದು, ಪೇರೆಂಟ್ಸ್ ಕ್ವೆಶ್ಚನ್ ಮಾಡಿದಾಗ ಅದನ್ನು ತುಂಬ ನೀವು ಮನ್ಸಿಗೆ ತೊಗೋಬೇಡಿ. ಆ ಕಣ್ಣಲ್ಲಿ ನೋಡಿ ಆ ಮಗು ಮೇಲೆ ಪ್ರೀತಿ ಕಾಣಿಸ್ತಿರುತ್ತೆ. ಸೊ ಬಿ ಫೀಲ್ ಹ್ಯಾಪಿ ಅಂತ ಆ ಮಗುಗೆ ಅಂಥ ತಂದೆ ತಾಯಿ ಸಿಕ್ಕಿದ್ದಾರೆ ಅಂತ ಖುಷಿ ಪಡಿ. ಜೊತೆಗೆ ಟೇಕ್ ಕೇರ್ ಮಾಡಿ ಮಕ್ಕಳನ್ನ. ಬೇಜಾರಂತೂ ಆಗಬೇಡಿ. ಅದ್ರ ಜೊತೆಗೆ ಏನು ಗೊತ್ತಾ, ಮಕ್ಕಳು ಮುಖ ನೋಡಿ, ಅವ್ರ ನಗು ನೋಡಿ, ಅವ್ರ ಜೊತೆ ಆಟ ಆಡಿ, ಅವ್ರು ಅಂದಿರೋದೆಲ್ಲ ನೀವು ಮರ್ತೋಗ್ತೀರ. ಸೊ ಹಾಗಾಗಿ ನೀಡ್ ನಾಟ್ ಟು ಬಾದರ್. ಇನ್ನೊಂದು ತಂದೆ ತಾಯಿಗೆ ನಾನು ಹೇಳೋದು, ಫಸ್ಟ್ ನೀವು ಮನೇಲಿ ಕ್ರಾಸ್ ಚೆಕ್ ಮಾಡಿ, ಮಗು ಅನ್ನನ ತಿನ್ನತ್ತಾ, ಪುಳಿಯೋಗರೆ ತಿನ್ನತ್ತಾ, ಅಷ್ಟು ಒಣಗಿರೋಂಥ ಪುಳಿಯೋಗರೆ ಅಷ್ಟು ದೊಡ್ಡ ಬಾಕ್ಸಲ್ಲಿ ಫಿಲ್ ಮಾಡಿ ಕಳಿಸಿರ್ತೀರ, ಅದನ್ನು ಮಗು ಸೆಲ್ಫಾಗಿ ಕುತ್ಕೊಂಡು ತಿನ್ನೋವಂಥ ಕೇಪಬಿಲಿಟಿ ಮಗುಗಿದೆಯಾ ಅಲ್ವಾ? ಸೊ ಹಾಗಾಗಿ ಆ ಮಗುಗೆ ಇಷ್ಟ ಆಗಿರೋವಂಥ ಚಪಾತಿ ರೋಲ್, ಆ ಮಗುಗೆ ಇಷ್ಟ ಆಗುವಂಥ ಒಂದು ಪೂರಿನೋ ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಡಿಶಸ್ನ ಮಾಡಿ, ಇಡ್ಲಿ ಆ ಥರದನ್ನೇ ಆ ಮಗು ತೊಗೊಂಡು ತಿನ್ನೋ ಥರ, ಇಷ್ಟಪಟ್ಟು ತಿನ್ನೋ ಥರ ಪಾಪುಗೆ ಟೇಸ್ಟಾಗಿ ಮಾಡಿಕೊಡಿ. ಹೆಲ್ತಿ ಫುಡ್ ಹಾಕಿ ಮಕ್ಕಳಿಗೆ. ಅರ್ಥ ಆಯ್ತಾ? ಜಸ್ಟ್ ನೀವೇನು ಮಾಡ್ತೀರಾ, ಮಾರ್ನಿಂಗ್ ಸೆಷನ್ ಕಾರ್ಬೋಹೈಡ್ರೇಟ್ಸು, ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ಫುಡ್ಡನ್ನು ಬಾಕ್ಸಲ್ಲಿ ತುಂಬಿ ಕಳಿಸ್ತೀರಾ. ಬಲವಂತವಾಗಿ ನಾವು ಕೂಡ ಮಕ್ಕಳಿಗೆ ತಿನ್ನಿಸ್ತೀರಿ ಅಂತ ಇಟ್ಕೊಳ್ಳಿ. ಆಯಾಮಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಮಗು ತಿಂದಿಲ್ಲ ಅಂತ ತಿನ್ನಿಸ್ತಾರೆ. ಕ್ಲಾಸಲ್ಲಿ ಇನ್ನೂ ಹೋಗ್ತಿದ್ದಂಗೆ ಹೆವಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಬಾಡಿಲಿ. ಅದ್ರ ಜೊತೆಗೆ ರಾಜೇಶ್ ನಿದ್ದೆ ಬರುತ್ತೆ. ಸೊ ನೀವು ಮಕ್ಕಳನ್ನೆಲ್ಲ ಮನೆಯಿಂದ ಹೊರಗಡೆ ಆಫೀಸ್ಗೆ ಹಸ್ಬೆಂಡ್ನ ಕಳಿಸಿದ ಮೇಲೆ ಹೇಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ನಿದ್ದೆ ಬರುತ್ತೋ, ಕ್ಲಾಸಲ್ಲಿರೋ ನನ್ನ ಮಕ್ಕಳಿಗೆ ನಿದ್ದೆ ಬರುತ್ತೆ. ಅವ್ರು ಏನೂ ಕಲಿಯೋಕ್ಕಾಗಲ್ಲ. ಸೊ ಹಾಗಾಗಿ ಹೊಟ್ಟೆ ಚುರುಕಂದರೆ ಮಾತ್ರ ಅವ್ರಿಗೆ
ನಾವು ಹೇಳಿದ್ದು ಬೇಗ ತಲೆಗೆ ಹೋಗುತ್ತೆ, ಅವ್ರು ಆ್ಯಕ್ಟಿವ್ ಆಗಿರ್ತಾರೆ. ಸೊ ಹಾಗಾಗಿ ಮಾರ್ನಿಂಗ್ ಸೆಷನ್ಸ್ ಮಕ್ಕಳಿಗೆ ಆದಷ್ಟು ಪ್ರೋಟೀನ್ ಬೆಸ್ಟ್ ಫುಡ್ಡನ್ನು ಕೊಡಿ. ಕಾಳು ಕಡಿ, ಸೊಪ್ಪಿನ ಪಲ್ಯ, ಈ ಥರದ್ದೆಲ್ಲ ಹೆಲ್ತಿ ಫುಡ್ಡನ್ನು ಕೊಡಿ ಇನ್ಸ್ಟೆಡ್ ಆಫ್ ಕಾರ್ಬೋಹೈಡ್ರೇಟ್ನ ಫೀಡ್ ಮಾಡೋದನ್ನು ಬಿಟ್ಟು. ಸೊ ಹಾಗಾಗಿ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್ ನಮ್ಮೆಲ್ಲ ಪೇರೆಂಟ್ಸ್ಗೂ ಕೂಡ ಮಕ್ಕಳ ಊಟದ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಏನು ಕೊಟ್ಟರೆ ಒಳ್ಳೆಯದು, ಏನು ಕೊಟ್ಟರೆ ಒಳ್ಳೆಯದಲ್ಲ ಅಂತ ನೋಡಿ ಮಕ್ಕಳಿಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.